ಗಟ್ಟಿಯಾಗಿ ಹೋರಾಟ ಮಾಡಿ ನ್ಯಾಯ ಕೊಡ್ಸಕ್ ಕೊಟ್ಟಿದ್ವಿ ನಾವ. ಯಾವಂದು ತಿನ್ನಕ್ಕಲ್ಲ, ಯಾವ MLA ಮಕ್ಕಳು ಬಿಡೋದಾಗೂ ಇಲ್ಲ, ಯಾವ ರಾಜಕಾರಣಿ ಬಿಡೋದಾಗ ಇಲ್ಲ, ಯಾವ ಸಾಹುಕಾರ ಬಿಡೋದಾಗ ಇಲ್ಲ. ಇವರೆಲ್ಲರಿಗೆ ಅನ್ನ ಹಾಕಿದವ್ರು ನಾವು. ಯಾವ MLA MP ಇರ್ಲಿ, ಮಿನಿಸ್ಟರ್ ಇರ್ಲಿ, ನೀವೆಲ್ಲ ನಿಂತಿರ್ಲಿ. ಯಾವ MLA MP ಮಕ್ಕಳು ಪೊಲೀಸರದಾರ, ಶಿಕ್ಷಕರದಾರ, ರೈತರದಾರ ಹೇಳ್ರಿಪ್ಪ. 4 ತಾಸು ಆತ ಬಿಸ್ಲಾಕ್ ಕೂತೀರಿ. ಒಬ್ಬಗರಿ ಭಾಗದಾಗ MLA ಅದಾರ ಇಲ್ಲ, ಇಲ್ಲಿ ಇಲ್ಲೊಬ್ಬ ಅದ. ನೀ ಹಳ್ಳಿ ಫ್ಯಾಕ್ಟ್ರಿಗೆ ಒಬ್ಬ MD ಅದ ನೋಡ್ಬೇಕು ನೀವು. ದೊಡ್ಡ ಭ್ರಷ್ಟಾಚಾರಿ ಅವ. DC ಗಿರಿದ MG ಗಿರಿ ಮಟ್ಟ ಇದ್ದಾಗ ಇವ್ನ ಎತ್ತ ಕಡೆ ಹೋಗಿರಿ, ಇವ್ರ ಮ್ಯಾಗ CBI ಎನ್ಕ್ವೈರಿ ಹಾಕ್ರಿ ಅಂತೇಳಿ ಈ ಎಲ್ಲ ಆ ಧರ್ಮ ಈ ಧರ್ಮ ಜಗಳ ಹಚ್ಚಿ ಬೆಂಕಿ ಹಚ್ಚಿ 5 ವರ್ಷ ಹಾಳು ಮಾಡಿ ಮನಿ ಮುರಿಯಾತಾರ ಇವರೆಲ್ಲ. ಇವ್ರಿಗೆ ಈಗ ಗೊತ್ತಾಗಂಗಿಲ್ಲ, ಸಾಯು ಕಾಲಕ್ಕೆ ನರಡ್ಯಾಡಿ ಏನು ಸಾಯ್ತಾವ ಇವ್ರು. ಅವಾಗ ಗೊತ್ತಾಕೈತಿ ಎಷ್ಟು ಮಂದಿ. ನೀ ಫ್ಯಾಕ್ಟ್ರಿ ಮಾಲಕರಿಗೆ MLAಗಳು ಹೇಳ್ತೀನ್ರಿಪ್ಪ, ಲಕ್ಷಗಟ್ಲೆ ರೊಕ್ಕ ಮಾಡಿಟ್ಟಿರಿ, 1000 ಎಕರೆ ಹೊಲ ಮಾಡಿರಿ, ಗುಡ್ಡಾನ ಹೊಡೆದು ಒಪ್ಕೊಳಕತ್ತೀರಿ. 2 ರೊಟ್ಟಿ ಬಿಟ್ಟು ಹೆಚ್ಚು ಹೊಟ್ಟು ಹೋಗಂಗಿಲ್ಲ ತಮ್ಮ. ಈ ರೈತರಿಗೆ ಒಂದು 500 ರೂಪಾಯಿ ಬಿಲ್ ಕೊಟ್ಟಾರ, ನಿನ್ನ ಮನಿತಾನ 3 ಜನ್ಮ ಉದ್ಧಾರ ಆಕೈತು. ಕೊಟ್ಟು ನೋಡ್ರಿ, ಒಂದ್ ಈಟ ಕೊಟ್ಟು ನೋಡ್ರಿ. ಇನ್ನೊಂದ್ 4-5 ವರ್ಷ ಆದ್ರೆ ಶುಗರ್ BP ಸೇರ್ಯಾವ. ಇವ್ ಕಾಲ್ ನಡ್ಯಾಕು ಬರುವತ್ತು. ಬಹಳ ಹಾಳು ಮಾಡ್ಲಿಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ.